ನಮ್ಮ ಅಮ್ಮ ನನಗೆ ಬೈದ್ ಬಿಟ್ರು. ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ 6:30 ಆದ್ಮೇಲೆ. 8 ಗಂಟೆ ಆದ್ಮೇಲೆ ರೆಡಿ ಆಗಿ ಟೆರೆಸ್ ಮೇಲೆ ಬಂದು ಸೂರ್ಯನ ಅಪೋಸಿಟ್ ನಿಂತ್ಕೊಂಡು ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ. ಮನೆಗ್ ಬಂದು ಈಗಿರೋ ಈರುಳ್ಳಿನ ಈಗ ಮಾಡ್ದೆ. ಈ ಈರುಳ್ಳಿನ ನಮ್ಮ ಅಮ್ಮನ್ ಕೊಟ್ಟಿದ್ಕೆ ನಮ್ಮಮ್ಮ ರೊಟ್ಟಿ ಹಾಕ್ತವ್ರಿ. ಈ ಮಸಾಲೆ ರೊಟ್ಟಿನ ತಿಂದು ನಮ್ಮ ಅಪ್ಪನ್ ಕರ್ಕೊಂಬರೋಣ ಅಂತ ನನ್ ಕಂದಮ್ಮನ್ ಜೊತೆ ಹೋದೆ. ನಮ್ಮ ಅಪ್ಪನ್ ಮನೆ ಕರ್ಕೊಂಬಂದ್ರೆ ನಮ್ಮಮ್ಮ ಎಲ್ಲೋದ್ರು ಅಂತ ನೋಡಿದ್ರೆ ನಮ್ಮಮ್ಮ ಅಕ್ಕಿ ಸೋಸ್ತಿದ್ರು. ನಮ್ಮಮ್ಮ ಅಕ್ಕಿ ಸೋಸೋದನ್ನ ನೋಡ್ಕೊಂಡು ನಮ್ ಟಾಮಣ್ಣ ಕೂಡ ಬಾಗ್ಲಲ್ಲೇ ಕೂತಿದ್ದ. ಜಾಗ ಚೇಂಜ್ ಮಾಡ್ಬೇಕು ಅಂತ ನಮ್ ಟಾಮಣ್ಣ ಸೀದಾ ಅಡ್ಗೆ ಮನೆಗ್ ಬಂದವನೆ. ಅದಕ್ ನಾನೇನ್ ಹೇಳ್ತೀನಿ ಕೇಳಿ. ಇಳಿಯವ ಕೆಳಗೆ. ನಮ್ಮ ಅಮ್ಮ ಉಗಿತಾ ಇಳಿಯೋದೋ ಇಳಿಯೋ ಹೋಗ ಆಚೆ ಹೋಗ. ನಿನ್ ಮನೆ ವರ್ಷ ಬರ್ತಾವ ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ನಮ್ಮನೆ ಕರೆಂಟ್ ಬಿಲ್ 54 ರೂಪಾಯಿ ಬಂದ್ರೆ ನಮ್ಮ ಮನೆ ಮುಂದೆ ಅಂಟಿದ್ದು 15,000 ರೂಪಾಯಿ ಕರೆಂಟ್ ಬಿಲ್ ಬಂದಿತ್ತು. ಇದಕ್ ನಮ್ಮಮ್ಮ ಈ ರೀತಿ ಅಂದ್ರು. ಅರ್ಥ ಆಯ್ತು ಅನ್ಸುತ್ತೆ. ಟೆರೆಸ್ ಮೇಲೆ ನಿಂತ್ಕೊಂಡು ಒಂದು ಸುಂದರವಾದ ದೃಶ್ಯನ ನೋಡಿದೆ. ಆ ದೃಶ್ಯನ ನಿಮ್ಗೂ ಕೂಡ ತೋರ್ಸಕ್ ಹೋಗ್ತಾ ಇದೀನಿ. ಆ ನವಿಲ್ ಏನಾದ್ರೂ ಹೋದ್ರೆ ತೋರ್ಸಕ್ಕಂತೂ ಆಗಲ್ಲ ವಿಡಿಯೋದಲ್ಲಿ. ನಾನ್ ನವಿಲ್ ಇರೋ ಜಾಗಕ್ಕೆ ಹೋಗೋವರೆಗೂ ನವಿಲ್ ಇನ್ನು ಡ್ಯಾನ್ಸ್ ಮಾಡ್ತಾನೆ ಇತ್ತು. ಈ ನವಿಲ್ ಮಾಡೋ ನೃತ್ಯನ ನೋಡೋಕೆ 2 ಕಣ್ ಸಾಲದು. ಇದೇ ಮೊದಲನೇ ಬಾರಿಗೆ ಈ ನವಿಲ್ ಕುಣಿಯೋದನ್ನ ನೋಡಿದ್ದು. ಅವಾಗ ನನ್ಗನ್ಸಿದ್ ಏನಂದ್ರೆ, ಈ ನವಿಲ್ ಕುಣಿಯೋದನ್ನ ನೋಡ್ಕೊಂಡು ನಾನು ಕೂಡ ನಮ್ಮ ಮನೆ ಕಡೆಗೆ ಬಂದೆ. ಮನೆಗ್ ಬಂದ್ ನೋಡಿದ್ರೆ ನಮ್ಮ ಅಮ್ಮನೇ ಇರ್ಲಿಲ್ಲ ಮನೇಲಿ. ಅದಕ್ಕೆ ನಮ್ಮಮ್ಮ ಎಲ್ಲೋಗವ್ರೆ ಅಂತ ನೋಡಕ್ ಹೋಗ್ತಾ ಇದೀನಿ. ನಮ್ಮಮ್ಮ ಈ ಆಂಟಿ ಜೊತೆ ಕೂತ್ಕೊಂಡು ಭಾಷಣ ಮಾಡ್ತಾ ಇದ್ರು. ಅದಕ್ಕೆ ನಾನೇನ್ ಹೇಳ್ತೀನಿ ಕೇಳಿ. ನಮ್ಮ ಅಪ್ಪ ಬರ್ಲಿ ತಡಿ ಹೇಳ್ತೀನಿ ನಿನಗೆ. ನಿಮ್ಮ ಅಪ್ಪಂಗೆ ಮೂರ್ ಕೊಡವ ಹೋಗಲ್ಲದೆ ಮಾಡಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಗಡ ನಡುಕ್ತಾ ಇದೀವ ನಿಮ್ಮ ಅಪ್ಪಂಗೆ. ನಿನಗೆ ಎದ್ರಾಗ ನಿಮ್ಮ ಅಪ್ಪಂಗೆ ಎದ್ರತೀನಿ ನನಗೆ ಲೈ. ನಾನ್ ನಿನ್ನ ಎತ್ತಿರೋದು, ನೀ ನನ್ನಲ್ಲಿ ಎತ್ತಿರೋದು. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ನಮ್ಮ ಅಮ್ಮ ನನಗೆ ಅಷ್ಟು ಬೈದ್ರು ನಮ್ಮ ಅಮ್ಮನ ಪಕ್ಕ ಕೂತ್ಕೊಂಡು ನಗ್ತಿದ್ದೆ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.